ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮದುವೆ ಅನ್ನುವುದು ಹೆಣ್ಣಿನ ಜೀವನದಲ್ಲಿ ಅನೇಕ ಬದಲಾವಣೆಗಳನ್ನು ತರುತ್ತೆ, ಜೀವನ ಶೈಲಿಯನ್ನೇ ಬದಲಾಯಿಸಿ ಬಿಡುತ್ತೆ ಅನ್ನೋದನ್ನು ತಿಳಿಯೋ ಮುನ್ನ ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮದುವೆಗೆ ಮುಂಚೆಯ ಜೀವನ ಒಂದು ರೀತಿ ಇದ್ದರೆ ಮದುವೆ ಆದ ಮೇಲೆ ಒಂದು ರೀತಿಯ ಜೀವನ ಬದಲಾಗುತ್ತೆ. ಹುಡುಗಿಯರಲ್ಲಿ ತುಂಬ ಬದಲಾವಣೆಗಳು ಆಗುತ್ತೆ. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಮದುವೆಯಾದ ಮೇಲೆ ತುಂಬ ದಪ್ಪವಾಗಿ ಬಿಡ್ತಾರೆ. ಇದಕ್ಕೆ ತುಂಬ ಕಾರಣ ಕೂಡ ಇದೆ. ಆದರೆ ಯಾವ ಕಾರಣಗಳಿಂದ ದಪ್ಪ ಆಗ್ತಾರೆ ಅನ್ನೋದನ್ನು ನೋಡೋಣ ಬನ್ನಿ. ಹುಡುಗಿಯರು ಮದುವೆಗೆ ಮುಂಚೆ ಸಣ್ಣಗೆ ಫಿಟ್ ಆಗಿರ್ತಾರೆ. ತಮ್ಮ ದೇಹದ ಮೇಲೆ ನಿಗಾ ವಹಿಸ್ತಾ ಇರ್ತಾರೆ. 45ರಿಂದ 55-60 kg ತೂಕವನ್ನೇ ಮೇಂಟೈನ್ ಮಾಡ್ತಾ ಇರ್ತಾರೆ. ಬಹಳಷ್ಟು ಹುಡುಗಿಯರು ಅವರ ಚಿಕ್ಕ ವಯಸ್ಸಿನಲ್ಲಿಯೇ ಮದುವೆಯಾಗಿ ಬಿಡ್ತಾರೆ. ಹುಡುಗಿಯರ ದೇಹ ಪೂರ್ತಿ ಬೆಳವಣಿಗೆ 20ರಿಂದ 26 ವರ್ಷದವರೆಗೂ ಬೆಳವಣಿಗೆ ಆಗ್ತಾನೇ ಇರುತ್ತೆ. ಹಾಗಾಗಿ ಮದುವೆಯಾದ ನಂತರವೂ ಅವರ ದೇಹ ಬೆಳೆಯುತ್ತಲೇ ಇರುತ್ತೆ. ಮದುವೆಯಾದ ನಂತರ ಸೇವಿಸುವ ತಿಂಡಿಗಳು ಮತ್ತು ಆಹಾರದ ಪದ್ಧತಿನೇ ಬೇರೆ ಬೇರೆಯಾಗಿ ಬಿಡುತ್ತೆ. ಹುಟ್ಟಿದ ಮನೆಯಲ್ಲಿ ತಿನ್ನುವ ಆಹಾರದ ಪದ್ಧತಿ ಬೇರೆ ಬೇರೆ ಇರುತ್ತೆ. ಮದುವೆಯಾದ ಮೇಲೆ ಗಂಡನ ಮನೆಯಲ್ಲಿ ತಿನ್ನುವ ಆಹಾರದ ಪದ್ಧತಿನೇ ಬೇರೆ ಬೇರೆ ಆಗಿರುತ್ತೆ. ಮದುವೆ ಆದ ಮೇಲೆ ಹೆಂಡತಿಯಾದ ಅವಳಿಗೆ ಸ್ವಲ್ಪ ಫ್ರೀಯಾಗಿ ಅಂದರೆ ಫ್ರೀನೆಸ್ಸು ಸಿಕ್ಕಿಬಿಡುತ್ತೆ. ಗಂಡನ ಜೊತೆಗೆ ಹೊರಗಡೆ ಸುತ್ತಾಡೋದು ಜಾಸ್ತಿಯಾಗಿ ಬಿಡುತ್ತೆ. ಎಂಜಾಯ್ ಮಾಡೋದು ಜಾಸ್ತಿಯಾಗಿ ಬಿಡುತ್ತೆ. ಸಿಕ್ಕ ಆಯಿಲ್ ಪದಾರ್ಥಗಳನ್ನು ಹೆಚ್ಚಾಗಿ ತಿನ್ನೋಕ್ಕೆ ಶುರು ಮಾಡ್ತಾಳೆ. ಮನೆಯಲ್ಲಿ ಊಟವನ್ನು ಸರಿಯಾದ ಸಮಯಕ್ಕೆ ಸ್ವಲ್ಪ ಹೆಚ್ಚಾಗಿ ತಿನ್ನೋಕ್ಕೆ ಶುರು ಮಾಡ್ತಾಳೆ. ಮದುವೆಯಾದ ಹೊಸದರಲ್ಲಿ ಗಂಡನ ಮನೆಯಲ್ಲಿ ಕೆಲವರು ಸುಖಜೀವಿಯಾಗಿ ಬದುಕೋಕ್ಕೆ ಶುರು ಮಾಡ್ತಾರೆ. ಯಾವುದೇ ಟೆನ್ಷನ್ ಕೂಡ ಇರೋದಿಲ್ಲ. ಮದುವೆಯಾದ ಮೇಲೆ ಹೆಂಗಸರು ವ್ಯಾಯಾಮದ ಹೆಸರನ್ನೇ ಮರೆತು ಬಿಡ್ತಾರೆ. ಮದುವೆಯಾದ ನಂತರ ಗರ್ಭವತಿಯಾದ ಸಮಯದಲ್ಲಿ ಹುಡುಗಿಯರ ದೇಹದಲ್ಲಿ ಹಲವಾರು ಬದಲಾವಣೆಗಳು ಆಗುತ್ತೆ. ಗರ್ಭವತಿಯಾದಾಗ ಹುಡುಗಿಯರ ದೇಹದ ಭಾರ ಹೆಚ್ಚಾಗುತ್ತೆ. ಅದಕ್ಕೆ ತಕ್ಕಂತೆ ಸೊಂಟದ ಮತ್ತು ಗುದದ ಭಾಗವು ಅಗಲವಾಗಿ ದೊಡ್ಡದಾಗಿ ಬೆಳೆದುಬಿಡುತ್ತೆ. ಹೀಗಾಗಿ ಬಹಳಷ್ಟು ಹುಡುಗಿಯರು ಮದುವೆ ಆಗಿ ಗರ್ಭವತಿಯ ಸಮಯದಲ್ಲಿ ತುಂಬ ದಪ್ಪವಾಗಿ ಬೆಳೆದು ಬಿಡ್ತಾರೆ. ಇದು ಕೆಲವು ಹುಡುಗಿಯರಿಗೆ ವರ್ಕೌಟ್ ಆಗೋದಿಲ್ಲ, ಇದ್ದ ಹಾಗೆ ಇರ್ತಾರೆ. ಇದರ ಬಗ್ಗೆ ನಿಮಗೇನಾದರೂ ಗೊತ್ತಿದ್ದರೆ ನನಗೆ ಮೇಲ್ ಮಾಡಿ. ಇದು ಫ್ರೆಂಡ್ಸ್ ಇವತ್ತಿನೊಂದು ಚಿಕ್ಕ ವಿಡಿಯೋ.